ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರ, ಸಿಜೆಪಿ ಪ್ರತಿಭಟನೆಯಲ್ಲಿ ನಿಮಗೆ ಅಲ್ಲಿ ಹೆಚ್ಚಾಗಿ ಏನು ಕಾಣಿಸೋದಕ್ಕೆ ಸಿಕ್ತು? ನೀಟ್ ಅಕ್ರಮದ ವಿರುದ್ಧ ಆಕ್ರೋಶನ, ನೀಟ್ ಪೇಪರ್ ಲೀಕ್ಗೆ ನೊಂದು ಸಾವಿಗೆ ಶರಣಾದಂತಹ ವಿದ್ಯಾರ್ಥಿಗಳ ಪರವಾದಂತಹ ಧ್ವನಿನ, ಅವರಿಗೆ ಕಂಬನಿ ಮಿಡಿದಂತಹ ಮನಸ್ಥಿತಿಗಳ, ಅಥವಾ ರಾಜಕೀಯನ? ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತೀನಿ, ನನಗೆ ಕಂಡಿದ್ದು ಬರೀ ರಾಜಕೀಯ, ಬರೇ ಟೂಲ್ ಕಿಟ್, ಕೆಟ್ಟ ಕೊಳಕು, ದುಷ್ಟ ಮನಸ್ಥಿತಿಗಳನ್ನೇ ನಾನು ನೋಡಿದಲ್ಲಿ. ಇಡೀ ಹೋರಾಟದಲ್ಲಿದ್ದಂಥದ್ದು ಮೋದಿ ಸರ್ಕಾರಕ್ಕೆ ಬಹಿರಂಗವಾಗಿ ನಿಂದನೆ ಮಾಡ್ತಾ ಇದ್ದಂಥವ್ರು, ದೇಶದ ಯೋಧರಿಗೆ ಅವಹೇಳನ ಮಾಡ್ತಾ ಇದ್ದಂಥವ್ರು, ದೆಹಲಿ ಪೊಲೀಸರ ವಿರುದ್ಧ ಕೆಟ್ಟದಾಗಿ ಮಾತಾಡ್ತಾ ಇದ್ದಂಥವ್ರು, ಅವರಿಗೆ ಅವಮಾನವನ್ನ ಮಾಡ್ತಾ ಇದ್ದಂಥವ್ರು, ದೆಹಲಿ ಪೊಲೀಸರಿಗೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಿ ರೌಡಿಗಳ ಹಾಗೆ ವರ್ತಿಸ್ತಾ ಇದ್ದಂಥವ್ರು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದ್ದಂಥವ್ರು, ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರಾಗಿರ್ಬೋದು, ಅವರ ಸ್ವರ್ಗಸ್ಥರಾಗಿರುವಂತಹ ತಾಯಿಯ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳಾಗಿರ್ಬೋದು, ಮಾಜಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ಸೇರಿದ ಹಾಗೆ ಒಂದಷ್ಟು ಮಂದಿಯ ವಿರುದ್ಧ ಕೆಟ್ಟ ಕೆಟ್ಟ ಕೊಳಕು ಮಾತುಗಳು. ನಿಮಗೊಂದು ವಿಡಿಯೋ ನೆನಪಿರಬಹುದು. ಒಬ್ಬ ಹೆಣ್ಣು ಮಗಳು ಪ್ರಧಾನಿ ಮೋದಿಜಿಯವರ ಊಟ ಅಂತ ಏನೋ ಹೇಳ್ಕೊಂಡು ಬರ್ತಾಳಲ್ವಾ, ಯಾರಿಗಾದ್ರೂ ಎಂಜಾಯ್ ಮಾಡಬೇಕು ಅಂತ ಇದ್ರೆ ಇಲ್ಲಿಗೆ ಒಂದು ಊಟವನ್ನ ಮಾಡಬಹುದು, ಪ್ಲೀಸ್ ಎಂಜಾಯ್ ದಿಸ್ ಅಂತ ಹೇಳ್ತಾ ಒಂದು ವಿಡಿಯೋವನ್ನ ಮಾಡಿದ್ಲು. ಈಗ ಅಂಥವರೆಲ್ಲರ ಚಳಿ ಬಿಡಿಸೋ ಸಮಯ. तो गाइस आप देख सकते हो, ये मोदी की तेलवी का खाना है. अगर किसी को एंजॉय करना हो तो यहाँ पर आ सकते हैं, समोसा खा सकते हैं. प्लीज एंजॉय दिस मोदी की तेलवी का खाना जो है, ईट इट. अब मैं ना ट्रॉमा में जाती हूँ. मैं 3 दिन से ये सब टॉलरेट कर रही हूँ, ये सब झेल रही हूँ. लोग फिर भी मेरे को गालियाँ दे रहे हैं टीम में आके, तू ज्यादा दिन लगता नहीं कि तू जिएगी, ये सब बोल रहे हैं मुझे. गौरव हिंदू कंटिन्यू मुझे जान से मारने की धमकियाँ, और जो वर्ड मैं बोलना नहीं चाहती ना अपने लिए, वो लाइक उस चीज़ की वो धमकियाँ दे रहा है. नहीं, मैं डर नहीं रही हूँ, आपको लग रहा हो मैं डर रही हूँ, बट मैं ट्रॉमा में जा रही हूँ. क्या लोगों को सच बताना और सच दिखाना और अम्बेडकर के थॉट्स पर चलना इतना भारी पड़ सकता है. इस पर पुलिस भी कोई एक्शन नहीं ले रही. मैं क्या करूँ? किस किस के खिलाफ FIR करवाऊँ? आई हैव नो वर्ड्स. मेरे पास वर्ड्स नहीं है कि मैं क्या. ನಾನು ಮೊನ್ನೆ ಎಲ್ಲ ಸಿಜೆಪಿ ಗೂಂಡಗಳಾಡ್ತಾ ಇದ್ದಂತಹ ರೀತಿಯನ್ನು ನೋಡಿದಾಗಲೇ ಹೇಳಿದೆ, ಇವರೆಲ್ಲರಿಗೂ ಕೂಡ ಯಾವಾಗ ಕಾನೂನಿನ ಬಿಸಿಯನ್ನ ಮುಟ್ಟಿಸ್ತಾರೋ ಅವತ್ತು ನಾನು ಖುಷಿ ಪಡ್ತೀನಿ ಅಂತ. ಏನ್ರಿ ಗೊತ್ತು ಇವರಿಗೆ ದೇಶದ ಬಗ್ಗೆ? ಏನ್ರಿ ಗೊತ್ತು ಇವರಿಗೆ ಮೋದಿಜಿ ಬಗ್ಗೆ? ಅವರು ಮಾಡ್ತಾ ಇರುವಂತ ಕೆಲಸದ ಬಗ್ಗೆ ಏನು ಗೊತ್ತು ಇವರಿಗೆ? ಬರೋದು ಮಾತಾಡಕ್ಕಾಗುತ್ತೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಡುವಂಥದ್ದು, ರೀಲ್ಸ್ ಮಾಡಿ ಹಾಕೊಳ್ಳುವಂಥದ್ದು. ಇವರೆಲ್ಲ ನಿಜವಾಗ್ಲೂ ನೀಟ್ ವಿಚಾರವಾಗಿ ಬಂದಂತಹ ವ್ಯಕ್ತಿಗಳ ಇದುವ ಒಬ್ಬರಾದ್ರು? ಎಲ್ಲ ಹೋಗ್ಲಿ, ಆ ಸೌರವ್ ಆಮೇಲೆ ಅಭಿಜಿತ್ ದೀಪ್ಗೆ ಏನು ಮಾಡ್ತಾ ಇದ್ದಾರೆ ಈಗ? ಪಾಪ ನೀಟ್ ವಿದ್ಯಾರ್ಥಿಗಳ ಸಾವಿಗೆ ನೊಂದು ನಿರಂತರ ಪ್ರತಿಭಟನೆಯನ್ನ ಮಾಡಿದವರು. ನನ್ನ ನೋಡಿದ್ರೆ ಅಭಿಜಿತ್ ದೀಪ್ಗೆ ಫೈಟಿಂಗ್ ಟೈಫಾಯ್ಡ್ ಅಂತ ಹಾಕೊಂಡಿದ್ರು, ರಾತ್ರಿ ನೋಡಿದ್ರೆ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇವರು ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯವನ್ನ ಕೇಳಿದವರಲ್ವಾ? ಇವ್ರದ್ದೇನಿಲ್ಲ, ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು, ಇವತ್ತು ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ, ಆ ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಈ ನಾಟಕದಲ್ಲಿ ಯಾರೆಲ್ಲ ಬೇಡದ ಕೆಲಸವನ್ನ ಮಾಡಿದ್ರಲ್ವಾ, ಅವರೆಲ್ಲ ಈಗ ಒಬ್ಬೊಬ್ಬರಾಗೆ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸತ್ತಲ್ಲಿ ನಿಂತ್ಕೊಂಡು ವಿದ್ಯಾರ್ಥಿಗಳ ಮೇಲೆ ದಾಳಿ ಆಗ್ತಾ ಇದೆ, ಅವರ ಮೇಲೆ ದೌರ್ಜನ್ಯ ಸಕ್ತಾ ಇದ್ದಾರೆ, ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅನ್ನೋ ತರ ಮಾತಾಡ್ತಾರಲ್ವಾ? ಯಾಕೆ ಸರ್ ತಮಗೆ ಪೊಲೀಸರ ಮೇಲೆ ಅಲ್ಲಿ ಕಲ್ಲೆಸಿವಾಗ ಏನು ಅನ್ನಿಸ್ಲೇ ಇಲ್ವಾ? ಅವರ ಮೇಲೆ ಆಗುವಂತಹ ದೌರ್ಜನ್ಯ ಕಾಣಿಸೋದೇ ಇಲ್ವಾ ಸರ್? ಇವತ್ತು ಏನ್ ದೊಡ್ಡದಾಗಿ ವಿದ್ಯಾರ್ಥಿಗಳು ಅಂತ ಗಂಟಲ್ ಹರ್ಕೊಂಡು ಮಾತಾಡುವಂಥದ್ದು? This never happened in the history of India that the boys were beaten and they were dragged. How is it to make and Amit Shah is responsible. ಅಥವಾ ಇಷ್ಟು ವರ್ಷ ಪೇಪರ್ ಲೀಕ್ಗಳಾಗಿತ್ತ
ಸರ್? ಅವತ್ತು ಯಾವತ್ತೂ ಕೂಡ ನಿಮಗೆ ವಿದ್ಯಾರ್ಥಿಗಳ ಬಗ್ಗೆ ಒಂದು ಅನುಕಂಪ ಅನ್ನುವಂಥದ್ದು ಇರಲಿಲ್ವಾ? ಇವತ್ತು ಯಾಕೆ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಸೇರಿ? ಅಮಿತ್ ಶಾಜಿ ಅವರನ್ನು ಇದಕ್ಕೆ ಹೊಣೆ ಬೇರೆ ಮಾಡ್ತಾ ಇದ್ದಾರೆ. ಬಟ್ ಅಮಿತ್ ಶಾಜಿ ಈ ವಿಚಾರದಲ್ಲಿ ಯಾರನ್ನು ಕೂಡ ಬಿಡಬಾರ್ದು. ಗೂಂಡಾಗಳಿಗೆ ಅವರದ್ದೇ ಸ್ಟೈಲಲ್ಲಿ ಉತ್ತರ ಸಿಗಲೇಬೇಕು. ವೀಕ್ಷಕರ, ಈಗ ಪ್ರತಿಭಟನೆ ಸಮಯದಲ್ಲಿ ಕೆಟ್ಟದಾಗಿ ಮಾತನಾಡಿದಂಥವ್ರು, ಮೋದಿಜಿ ಅವರಿಗೆ ನಿಂದನೆಯನ್ನು ಮಾಡಿದಂಥವ್ರು, ಅವಾಚ್ಯ ಪದಗಳನ್ನು ಬಳಸಿದಂಥವ್ರು, ಪ್ರತಿಭಟನೆ ಮುಗೀತಲ್ವಾ, ಪೊಲೀಸ್ ಆಕ್ಷನ್ ಶುರು ಆಗ್ತಾ ಇದ್ದ ಹಾಗೆ ಒಬ್ಬೊಬ್ಬರಾಗೆ ಕಣ್ಣೀರನ್ನು ಹಾಕೋದಕ್ಕೆ ಪಾಪ ಶುರು ಮಾಡಿಬಿಟ್ಟಿದ್ದಾರೆ. ಮೋದಿಜಿ ಅವರ ಬಗ್ಗೆ ಮಾತಾಡಿದ್ಲಲ್ವಾ, ಅವಳೀಗ ಹತ್ಕೊಂಡು ಒಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದಾಳೆ, ನನ್ನನ್ನು ಟ್ರೋಲ್ ಮಾಡ್ತಾ ಇದ್ದಾರೆ, ನಾನು ತುಂಬ ತೊಂದರೆನ ಅನುಭವಿಸ್ತಾ ಇದ್ದೀನಿ, ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ, ಸ್ಟ್ರೆಸ್ ಆಗ್ಬಿಟ್ಟಿದೆ, ನಾನು ಸೋತಿಲ್ಲ, ಆದರೆ ನನಗೆ ಬರ್ತಾ ಇರುವಂತಹ ಬೆದರಿಕೆಯಿಂದ ಬಹಳ ಕಷ್ಟ ಆಗಿಬಿಟ್ಟಿದೆ. ಸತ್ಯ ಹೇಳೋದಕ್ಕೆ ಹೋಗಿದ್ದಕ್ಕೆ, ಸತ್ಯವನ್ನ ಜನರಿಗೆ ತೋರಿಸೋದಕ್ಕೆ ಹೋಗಿದ್ದಕ್ಕೆ, ಜಾಗೃತಿ ಮೂಡಿಸೋದಕ್ಕೆ ಹೋಗಿದ್ದಕ್ಕೆ ಇಷ್ಟು ದೊಡ್ಡ ಟ್ರಾಮಾಗೆ ಒಳಗಾಗಬೇಕಾ? ನಾನು ಏನು ಮಾಡಲಿ? ಯಾರ್ಯಾರ ವಿರುದ್ಧ FIR ಅನ್ನು ನಾನು ದಾಖಲು ಮಾಡಲಿ? ನನ್ನ ಹತ್ರ ಹೇಳೋಕೆ ಪದಗಳೇ ಇಲ್ಲ ಅಂತ ಅಳ್ತಾ ಇದ್ದಾಳೆ. तो गाइस आप देख सकते हो, ये मोदी की तेरहवीं का खाना है. अगर किसी को एंजॉय करना हो तो यहाँ पर आ सकते हैं, समोसा खा सकते हैं. प्लीज एंजॉय दिस मोदी की तेरहवीं का खाना जो है, ईट इट. अब लाइक मैं ना ट्रॉमा में जाती हूँ. मैं 3 दिन से ये सब टॉलरेट करती हूँ, ये सब झेल रही हूँ. लोग फिर भी मेरे को गालियाँ दे रहे हैं टीम में आके, तू ज़्यादा दिन लगता नहीं कि तू जिएगी, ये सब बोल रहे हैं मुझे. गौरव हिंदू कंटिन्यू मुझे जान से मारने की धमकियाँ, और जो वर्ड मैं बोलना नहीं चाहती ना अपने लिए, वो लाइक उस चीज़ की वो धमकियाँ दे रहा है. नहीं, मैं डर नहीं रही हूँ, आपको लग रहा हो मैं डर रही हूँ, बट मैं ट्रॉमा में जा रही हूँ. क्या लोगों को सच बताना और सच दिखाना और अम्बेडकर के थॉट्स पर चलना इतना भारी पड़ सकता है. इस पर पुलिस भी कोई एक्शन नहीं ले रही. मैं क्या करूँ? किस किस के खिलाफ FIR करवाऊँ? आई हैव नो वर्ड्स. मेरे पास वर्ड्स नहीं है कि मैं क्या. ಯಾಕೆ ಮೊನ್ನೆ ಬಾಯಿಗೆ ಬಂದ ಹಾಗೆ ಮೋದಿಜಿ ಬಗ್ಗೆ ಮಾತನಾಡುವಾಗ, ಅವರನ್ನು ನಿಂದಿಸುವಾಗ ಅರ್ಥ ಆಗ್ಲಿಲ್ವಾ ಇದೆಲ್ಲ? ನಿಮಗೆ 4 ಜನ ಇವತ್ತು ವಿರೋಧ ಮಾಡಿದ್ದಕ್ಕೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮೋದಿಜಿ 75 ವರ್ಷದ ಮೋದಿಜಿ ಇಡೀ ದೇಶದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು, ಅದು ಈ ವಯಸ್ಸಲ್ಲಿ ತಮ್ಮದನ್ನ ಎಲ್ಲವನ್ನ ದೇಶಕ್ಕೋಸ್ಕರ ದಾರಿ ಎರಿತಾ ಇರುವಾಗ, ಅದರ ಮಧ್ಯದಲ್ಲಿ ನಿಮ್ಮಂಥವರ ನಾಟಕಗಳನ್ನು ಸಹಿಸಿಕೊಂಡು, ಈ ಪ್ರೊಪಗ್ಯಾಂಡಾಗಳನ್ನು ಸಹಿಸಿಕೊಂಡು, ನಿಮ್ಮೆಲ್ಲರ ನಿಂದನೆಗಳನ್ನು ತಿನ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಮೋದಿಜಿಯವರಿಗೆ ಹಾಗಾದ್ರೆ ಎಷ್ಟು ದೊಡ್ಡ ಸವಾಲಾಗಿರಬೇಡ? ನಿಮಗೆ 4 ಜನ ಬಂದು ಬೈದಿದ್ದಕ್ಕೆ ಏನು ಡಿಪ್ರೆಷನ್ಗೆ ಹೋಗ್ಬಿಡ್ತಾರಂತೆ. ನಿಮ್ಮ ಮನೆಯಲ್ಲೂ ಕೂಡ 75 ವರ್ಷದ ಹಿರಿಯ ಜೀವ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು. ಆ ರೀತಿಯಾದಂತಹ ಮಾತುಗಳು ಮೋದಿಜಿಯವರ ವಿರುದ್ಧ ಬರ್ತಾ ಇರಲಿಲ್ಲ ನಿಮ್ಮ ಬಾಯಿಂದ. ಇವತ್ತೇನು ಹೇಳ್ತಾ ಇದ್ದಾಳೆ? ಸತ್ಯ ಹೇಳೋದಕ್ಕೆ ಹೋಗಿದ್ದಕ್ಕೆ, ಸತ್ಯವನ್ನ ಜನರಿಗೆ ತೋರಿಸೋದಕ್ಕೆ ಹೋಗಿದ್ದಂತೆ, ಜಾಗೃತಿ ಮೂಡಿಸೋದಕ್ಕೆ ಹೋಗಿದ್ದಂತೆ. ಯಾವುದ್ರಿ ಜಾಗೃತಿ? ಮೋದಿ ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ನಮಗೋಸ್ಕರ ಏನು ಮಾಡಿದ್ದಾರೆ? ಮೋದಿಜಿ ಅವ್ರು ಏನು ಓದಿದಾರ? ಅವರಿಗೆ ಎಜುಕೇಶನ್ ಈ ಗೊತ್ತಿಲ್ಲ, ಅವರಿಗೆ ಪಾಲಿಟಿಕ್ಸಿನ ಪಿ ಗೊತ್ತಿಲ್ಲ, ಎಜುಕೇಶನ್ ಈ ಗೊತ್ತಿಲ್ಲ, ಆದ್ರೂ ಬಂದು ಭಾಷಣವನ್ನ ಮಾಡ್ತಾರೆ ಅಂತ ಹೇಳಿದ್ದ ಜಾಗೃತಿ. ಅದೇ ಆಕೆಗೆ ನೀಟ್ನ ಫುಲ್ ಫಾರ್ಮ್ ಕೇಳಿದ್ರು ಗೊತ್ತಿಲ್ಲ. CBSE ಸ್ಟೂಡೆಂಟು, CBSE ಫುಲ್ ಫಾರ್ಮ್ ಕೇಳಿದ್ರು ಗೊತ್ತಿಲ್ಲ. ಆದ್ರೂ ಮೋದಿಜಿ ಅವರ ವಿರುದ್ಧ ಅವಹೇಳನಕಾರಿ ಮಾತು, ಪ್ರತಿಭಟನೆಗೆ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡುವಂಥದ್ದು. ಈಗ ಕಣ್ಣೀರು ಹಾಕಿದ್ರೆ ಏನ್ರಿ ಪ್ರಯೋಜನ? ವೀಕ್ಷಕರು, ಇದೊಂದೇ ಘಟನೆ ಅಲ್ಲ, ಇಂತಹ ನೂರಾರು ವಿಡಿಯೋಗಳಿದಾವೆ. ಹೆಣ್ಣು ಮಕ್ಕಳು ಅನ್ನುವಂಥ ಗೌರವವನ್ನ ತಮ್ಮ ಮಾತಿನ ಮೂಲಕ ನೆಲಕ್ಕೆ ಹಾಕಿ ಅದೆಷ್ಟೋ ಮಂದಿಯಲ್ಲಿ ತುಳಿದು ಬಿಟ್ಟಿದ್ದಾರೆ. ಅಯ್ಯೋ, ಇಂಥವ್ರು ಇದ್ದಾರಾ ಅಂತ ಅನ್ನಿಸ್ಬಿಡ್ತು ಒಂದಷ್ಟು ವಿಡಿಯೋಗಳನ್ನ ನೋಡಿ. मैं तो चाहती हूँ मोदी को भी गोली मार दो, सही में मैं तो मार भी दूंगी. मोदी की बात को तुम लोग देख सकते हो, ले लो मोदी की मांगा. मेलोनी के भाई आ चुके हैं, मेलोनी के भाई आ चुके हैं. ಇನ್ನೊಂದು ವಿಡಿಯೋ ನೆನಪಿರಬಹುದು ನಿಮಗೆ. ಅದರೊಳಗೆ ಯುವಕ ದೇಶದ ಯೋಧರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದ, BJP ಮೋದಿಜಿ ಎಲ್ಲರ ಬಗ್ಗೆ. ಅದಾಗಿ ಕೆಲವೇ ದಿನಗಳಲ್ಲಿ ಆತ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿ ಕೈ ಮುಗಿದು ಕ್ಷಮೆಯನ್ನು ಕೇಳ್ತಾ ಇದ್ದ. ಭಾರತೀಯ ಸೇನೆಯ ಎಲ್ಲ ಯೋಧರ ಹತ್ರ ಕೈ ಮುಗಿದು ಕ್ಷಮೆ ಕೇಳ್ತೀನಿ, BJPಯ ಎಲ್ಲ ಕಾರ್ಯಕರ್ತರ ಹತ್ರ ಕ್ಷಮೆ ಕೇಳ್ತೀನಿ, ನನ್ನ ಮಾತಿಂದ ಯಾರಿಗಾದ್ರೂ ನೋವಾಗಿದ್ರೆ
ದೇಶದ ಪ್ರತಿಯೊಬ್ಬ ನಾಗರಿಕರ ಹತ್ರ ಕೂಡ ಕ್ಷಮೆಯನ್ನ ಕೇಳ್ತೀನಿ. ನನ್ನ ತಪ್ಪಿನ ಬಗ್ಗೆ ನನಗೆ ತುಂಬ ಪಶ್ಚಾತ್ತಾಪ ಇದೆ. ಮತ್ತೊಮ್ಮೆ ಎಲ್ಲರ ಹತ್ರ ಕೈ ಮುಗಿದು ಕ್ಷಮೆಯನ್ನ ಕೇಳ್ತೀನಿ. ಕೆಟ್ಟ ಮೇಲೆ ಬುದ್ಧಿ ಬಂದವರು. ಅಲ್ಲಿ ಬಂದಿರುವಂತಹ ಅರ್ಧಕ್ಕರ್ಧ ಮಂದಿಗೆ ಮೋದಿಜಿ ಯಾಕೆ ರಿಸೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೊತ್ತಿರಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರು ಗೊತ್ತಿರಲ್ಲ ಅವರಿಗೆ. ಈ ಹಿಂದೆ ಎಷ್ಟು ಬಾರಿ ಪೇಪರ್ ಲೀಕ್ ಆಗಿತ್ತು, ಇದು ಯಾವುದರ ನಯಾ ಪೈಸೆ ನಾಲೆಜ್ ಇರಲ್ಲ, ಸುಮ್ಮನೆ ಬಂದ್ಬಿಟ್ಟಿದ್ರು. ಬಹಳಷ್ಟು ಮಂದಿ ಪ್ರತಿಭಟನೆ ಸಮಯದಲ್ಲಿ ನನಗೆ ಕೇಳ್ತಾ ಇದ್ರು, ನಿನಗೆ ನಾಚಿಕೆ ಆಗಲ್ವಾ, ವಿದ್ಯಾರ್ಥಿಗಳ ಪರವಾಗಿ ನಿಲ್ಲೋದು ಬಿಟ್ಟು ಮೋದಿ ಮೋದಿ ಅಂತ ಹೇಳ್ಕೊಂಡು ಕೂತಿದ್ಯಲ್ವಾ, ವಿದ್ಯಾರ್ಥಿಗಳನ್ನು ಕಾಣಿಸ್ತಾ ಇಲ್ವಾ ಅಂತ. ನೀಟ್ ವಿದ್ಯಾರ್ಥಿಗಳ ನೋವು ಅಫ್ಕೋರ್ಸ್ ಕಾಣಿಸ್ತು, ಆದ್ರೆ ಜಂತರ್ ಮಂತರಲ್ಲಿ ನನಗೆ ಕಾಣಿಸ್ಲೇ ಇಲ್ಲ. ವಿದ್ಯಾರ್ಥಿಗಳ ನೋವು ನನಗೆ ಸಿಜೆಪಿ ಪ್ರತಿಭಟನೆಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಅಂತಹ ನೋವು ಆ ಸಿಜೆಪಿ ಪ್ರತಿಭಟನಾಕಾರರಿಗೆ ಇದ್ದಿದ್ರೆ ಇವತ್ತು ಅಲ್ಲಿ ಹೋಗಿ ಕುಣಿದು ಕುಪ್ಪಳಿಸ್ತಾ ಇರಲಿಲ್ಲ. ಓ ರಿಸೈನ್ ಕೊಟ್ರು, ದೊಡ್ಡದಾಗಿ ಸಾಧನೆ ಮಾಡಿಬಿಟ್ವಿ ಅಂತ ಎಂಜಾಯ್ ಮಾಡ್ತಾ ಇರಲಿಲ್ಲ. ಒಂದು ಸಾರ್ಥಕತೆ ಅಂತ ಕೂತ್ಕೊಳ್ತಿದ್ರು. ಇವರ ಹಿಂದಿನ ಪ್ರೊಪಗ್ಯಾಂಡ ಇದು. ನೀವು ಕೇಳಿದ್ರಲ್ವಾ ನಾಚಿಕೆ ಆಗಲ್ವಾ ನಿನಗೆ? ಹೌದು, ನನಗೆ ನಾಚಿಕೆ ಅನ್ನಿಸ್ತು, ಅಸಹ್ಯ ಆಯ್ತು ಇಂಥವುಗಳನ್ನು ನೋಡಿದಾಗ. ಪ್ರಧಾನಿ ಮೋದಿಜಿ ವಿರುದ್ಧ ಬಳಸಲಾಗ್ತಾ ಇರುವಂತಹ ಪದ ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನಾ ಪೂಜ್ಯಂತೆ ಸರ್ವಸ್ತತ್ರಾಹ ವಲಾಹ ಕ್ರಿಯಾಃ. ಹೆಣ್ಣು ಮಕ್ಕಳನ್ನ ಪೂಜೆ ಮಾಡುವಂತಹ ದೇಶ ರೀ ನಮ್ಮದು. ಆದ್ರೆ ಇವ್ರುಗಳು ಅದಕ್ಕೆ ವಿರುದ್ಧವಾಗಿ ತಮ್ಮ ನೀಚ ಬುದ್ಧಿಯನ್ನು ತೋರಿಸ್ಬಿಟ್ರಲ್ಲ. ಇಂಥವರನ್ನ ಯಾವ ಕಾರಣಕ್ಕೂ ಕೂಡ ಕ್ಷಮಿಸಬಾರದು. ಯುವಕರೇ ನಮ್ಮ ದೇಶದ ಶಕ್ತಿ, ಯುವಕರೇ ನಮ್ಮ ದೇಶದ ಆಸ್ತಿ. ಪಾಪ ಅವರಿಗೆ ಅನ್ಯಾಯ ಆಗಿಬಿಟ್ಟಿದೆ, ಇದು ನ್ಯಾಯ ಕೇಳ್ತಾ ಇರುವಂಥದ್ದು. ಯಾವುದು ಇದ ನ್ಯಾಯ ಕೇಳಿದ ರೀತಿ? ಈಗ ಹೇಳಿ, ನಿಮ್ಮಗಳಿಗೆ ನಾಚಿಕೆ ಆಗಲ್ವಾ? ಹೋಗಿ ಹೋಗಿ ಇಂಥವರನ್ನ ಸಪೋರ್ಟ್ ಮಾಡಬೇಕು. ಹೌದು, ನನಗೆ ನಾಚಿಕೆ ಆಯ್ತು. ಅಯ್ಯೋ, ನಮ್ಮ ದೇಶದಲ್ಲಿ ಇಂತಹ ವ್ಯಕ್ತಿತ್ವಗಳು ಕೂಡ ಇದಾವ ಅಂತ. ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂಥವ್ರು, ನಮ್ಮನ್ನ ಕಾಪಾಡುವಂತಹ ಭದ್ರತಾ ಸಿಬ್ಬಂದಿಗಳನ್ನ ಅಟ್ಟಾಡಿಸಿ ಹೊಡೆದು ಮನುಷ್ಯರೇ ಅಲ್ಲ ಅನ್ನೋ ರೀತಿ ನಮಗೆ ನ್ಯಾಯ ಬೇಕು ಅಂತ ಬಂದವರು ವರ್ತಿಸಿದ್ರಲ್ವಾ, ಅದನ್ನ ನೋಡಿ ಅಸಹ್ಯ ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ಲೇ ಇಲ್ವಾ? ಏನು ಅನ್ನಿಸ್ಲೇ ಇಲ್ವಾ? ಹೌದು, ನಾಚಿಕೆ ಆಯ್ತು ಇಂಥವ್ರನ್ನ ನೋಡಿ. ನಾವು ವಿದ್ಯಾರ್ಥಿಗಳು ಸರ್, ನಮಗೆ ಅನ್ಯಾಯ ಆಗಿಬಿಟ್ಟಿದೆ ಸರ್, ನಮಗೆ ನ್ಯಾಯ ಬೇಕು ಸರ್ ಅಂತ ಹೇಳ್ಕೊಂಡು ಬಂದು ಮೋದಿಜಿಯವರ ತಾಯಿಯನ್ನ ಕೂಡ ಆ ಕೊಳಕು ಮನಸ್ಥಿತಿಗಳು ಬಿಡ್ಲಿಲ್ಲ ಅಲ್ವಾ? ಅವರ ಬಗ್ಗೆ ಕೂಡ ಕೆಟ್ಟ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ರಲ್ವಾ? ಅಂಥವ್ರನ್ನ ನೋಡಿ ನಾಚಿಕೆ ಅನ್ನಿಸ್ತು. मोदी की मां को तुम लोग देख सकते फिर के ले लो मोदी की मां. ಇವರ ನ್ಯಾಯ ಕೇಳೋರು ಅಂತ. ನಾನು ಈ ದೇಶದ ಯುವ ಶಕ್ತಿ, ನನಗೆ ನನ್ನ ಹಕ್ಕನ್ನ ಕೇಳುವಂತ ರೈಟ್ಸ್ ಇದೆ ಅನ್ನೋ ಹೆಸರಲ್ಲಿ ದೇಶದ ಪ್ರಧಾನಮಂತ್ರಿಗಳನ್ನ ಬಾಯಿಗೆ ಬಂದ ಹಾಗೆ ನಾನು ಅವರನ್ನ ಸಾಯಿಸಬೇಕು ಅನ್ನುವಂತಹ ಮಾತುಗಳನ್ನೆಲ್ಲ ಆಡಿದ್ರಲ್ವಾ, ಅದನ್ನ ನೋಡಿ ನಾಚಿಕೆ ಆಯ್ತು. मैं तो चाहती हूँ मोदी को भी गोली मार दो, सही में मैं तो मार भी दूंगी. ನಿಮ್ಮಗಳಿಗೆ ನಾಚಿಕೆ ಆಗ್ಲಿಲ್ವಾ ಇಂಥವ್ರನ್ನ ಸಪೋರ್ಟ್ ಮಾಡಿದಾಗ? ಏನು ಅನ್ನಿಸ್ಲೇ ಇಲ್ವಾ? ಮೋದಿಜಿಯವರ ಬಗ್ಗೆ ಅದೆಷ್ಟೆಲ್ಲ ಕೆಟ್ಟ ಪದಗಳನ್ನು ಬಳಸಿದ್ರು, ಯಾವೆಲ್ಲ ರೀತಿಯಾಗಿ ನಿಂದಿಸಿದ್ರು. ಇಷ್ಟೆಲ್ಲ ಆದರೂ ಕೂಡ ಮೋದಿಜಿ ಒಂದು ಮಾತು ಆಡಲಿಲ್ಲ. ನಮ್ಮಲ್ಲೆಲ್ಲ ಒಬ್ಬ ಮಂತ್ರಿಯ ಕೆಲಸವನ್ನ ಪ್ರಶ್ನೆ ಮಾಡಿದ್ರೇನೆ ನೀವು ಯಾರೀ ಪ್ರಶ್ನೆ ಮಾಡೋಕೆ ಅನ್ನೋ ರೇಂಜ್ಗೆ ಆಡ್ತಾರೆ. ಕೇಸ್ಗಳು ದಾಖಲಾಗತ್ತೆ ಅವರ ಕೆಲಸವನ್ನ ಪ್ರಶ್ನೆ ಮಾಡಿದಕ್ಕೆ. ಅದೇ ಮೋದಿಜಿಯವರನ್ನ, ಅವರ ತಾಯಿಯನ್ನ ಅಷ್ಟೆಲ್ಲ ತುಚ್ಛ ಪದಗಳಿಂದ ನಿಂದಿಸಿದ್ರು ಕೂಡ ಮೋದಿಜಿ ಒಂದು ಮಾತು ಆಡಲಿಲ್ಲ. ಬದಲಾಗಿ ವಿಡಿಯೋ ಮಾಡಿ ಹೇಳ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ. थैंक यू फ्रेंड्स. कल देर रात आपसे मिलने का मौका मिल गया.
मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों। ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ. ಈಗ ಹೇಳಿ, ನಾಚಿಕೆ ಮಾನ ಮರ್ಯಾದೆ ಯಾರಿಗಿದೆ ಯಾರಿಗೆ ಇಲ್ಲ ಅಂತ? ಸಪೋರ್ಟ್ ಮಾಡದವರಿಗ ಎಂಥವರಿಗೆ ಸಪೋರ್ಟ್ ಮಾಡಬೇಕು? ಅವರ ಉದ್ದೇಶ ಏನಾಗಿತ್ತು? ಬರ್ತಾ ಇಲ್ವಾ ಒಂದೊಂದೇ ಮುಖ ಈಗ ಹೊರಗಡೆ? ಗೊತ್ತಾಗ್ತಾ ಇಲ್ವಾ? ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ಕೇವಲ 10 ದಿನಗಳ ಹಿಂದೆ ಮೋದಿ ಯೋಗೀಜಿ ಬಗ್ಗೆ ಒಬ್ಬ ವ್ಯಕ್ತಿ ಕೆಟ್ಟ ಪದಗಳಲ್ಲಿ ನಿಂದಿಸ್ತಾನೆ. ಕೆಟ್ಟ ಪದಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಆತನ ಅರೆಸ್ಟ್ ಆಗತ್ತೆ. ನಾನು ಹೇಳುವಂಥದ್ದು, ಇಂತಹ ಆಕ್ಷನ್ ಎಲ್ಲ ಕಡೆ ಆಗಬೇಕು. ಬಾಯಿದೆ ಅಂತ ಹೇಳಿ ಸಿಕ್ಕವರನ್ನು ನಿಂದಿಸುವಂಥದ್ದಲ್ಲ. ಒಂದಷ್ಟು ಅವರಿಗೂ ಕೂಡ ಕಾನೂನಿನ ರುಚಿ ತೋರಿಸಬೇಕಾಗತ್ತೆ. ಇವತ್ತು ಬಿಹಾರ, ಬಂಗಾಳ, ಅಸ್ಸಾಂ ಪೊಲೀಸರು ಈಗಾಗಲೇ ಆಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾರೆಲ್ಲ ಸಿಜೆಪಿ ಹೋರಾಟದ ಸೋಗಲಿ ಬಂದು ಬೇಡದ ಕೆಲಸವನ್ನೆಲ್ಲ ಮಾಡಿದ್ರಲ್ವಾ, ಅವರನ್ನೆಲ್ಲ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾನೂನು ಅಂದ್ರೆ ಏನು ಅನ್ನುವಂಥ ಅರಿವನ್ನು ಒಂದು ಸ್ವಲ್ಪ ಮೂಡಿಸ್ತಾ ಇದ್ದಾರೆ. ಇದು ಆಗಬೇಕಾಗಿರುವಂಥದ್ದು. ಇನ್ನೂ 10 ಕರೆದು ಏನು ಪ್ರಯೋಜನ ಇಲ್ಲ. ಇಂಥವರ ಮೇಲೆ ವಿ ನೀಡ್ ಸ್ಟ್ರಿಕ್ಟ್ ಆಕ್ಷನ್ ಅಷ್ಟೇ. ಸಿಜೆಪಿ ಇದೆಲ್ಲ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ. ಬಟ್ ತಪ್ಪು ಮಾಡಿದವರನ್ನ ಯಾಕೆ ಸಮರ್ಥಿಸ್ಕೊಳ್ಬೇಕನ್ನುವಂಥದ್ದು ನನ್ನ ಪ್ರಶ್ನೆ. ತಪ್ಪು ಮಾಡಿದಂಥವ್ರನ್ನ ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ನೋಡೋಣ ಮುಂದೆ ಏನಾಗುತ್ತೆ ಅಂತ. ವೀಕ್ಷಕರೇ, ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಪ್ರಜಾಪ್ರಭುತ್ವದ ಹಕ್ಕು. ಬಟ್ ಕಾನೂನಿನ ಮಿತಿಯನ್ನ ಮೀರಿ ಯಾರೇ ಆಗಲಿ ಅವಹೇಳನಕಾರಿ ಮಾತುಗಳನ್ನಾಡಿದ್ರೆ ಅಥವಾ ಹಿಂಸೆಗೆ ಇಳಿದ್ರೆ ಅದಕ್ಕೆ ಕಾನೂನು ತನ್ನ ಕೆಲಸವನ್ನ ಮಾಡಲೇಬೇಕು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಲೀಸ್ ಕ್ರಮಗಳು ಆರಂಭ ಆಗಿಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಕಾದು ನೋಡಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.